ವೀಕೆಂಡ್ ಶುರು ಆಯಿತು, ಎಲ್ಲೂ ಹೋಗೋದಿಲ್ಲ, ಶಾಪಿಂಗು ಏನೂ ಇಲ್ಲ ಅಂತಂದರೆ ಆ ವಾರ ಪೂರ್ತಿ ಕ್ಲೀನಿಂಗ್ ಇರುತ್ತೆ ಅಂತ ಅರ್ಥ. ಸೊ ನಮ್ಮ ಮನೆಯಲ್ಲೂ ಕ್ಲೀನಿಂಗ್ ಮಾಡಿಸ್ತಾ ಇದ್ದೀವಿ. ಮೊದಲನೇದಾಗಿ ಗಾರ್ಡನಲ್ಲಿ ತುಂಬ ದೊಡ್ಡದಾಗಿ ಬೆಳ್ಕೊಂಬಿಟ್ಟಿತ್ತು ಗಿಡಗಳೆಲ್ಲ. ಹಾಗಾಗಿ ಸ್ವಲ್ಪ ಟ್ರಿಮ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ನೀಟಾಗಿ ಬರುತ್ತೆ ಅಂತ ಹೇಳಿ ಗಾರ್ಡನಲ್ಲಿ ಗಿಡಗಳನ್ನ ಟ್ರಿಮ್ ಮಾಡಿಸಿ ಈಗ ಸಮನ್ವಿ ಮತ್ತು ಅವರಪ್ಪ ಪುಟ್ಟ ಅಕ್ವೇರಿಯಂ ಇದೆಯಲ್ಲ ನಮ್ಮ ಮನೇಲಿ ಅದನ್ನು ಕ್ಲೀನ್ ಮಾಡ್ತಾಯಿದ್ರು. ಗಾರ್ಡನ್ ಎಲ್ಲ ಪೂರ್ತಿ ಕ್ಲೀನ್ ಆದಮೇಲೆ ಈಗ ಒಂದ್ಸಲಿ ಪೋರ್ಟಿಕೋನೆಲ್ಲ ತೊಳೆದು ಬಿಡೋಣ ಅಂಥೇಳಿ ಪ್ರೆಷರ್ ವಾಷರಲ್ಲಿ ತೊಳಿತಾ ಇದ್ದೀವಿ. ಇದೇನು ಗೊತ್ತಾ, ತುಂಬ ಜನ ಈ ವಿಡಿಯೋ ನೋಡಿಬಿಟ್ಟು ಅಂದರೆ ಇದ್ರ ಪ್ರೆಷರ್ ವಾಷರ್ದೊಂದು ವಿಡಿಯೋ ಹಾಕಿದ್ದೆ, ಅದನ್ನ ನೋಡಿಬಿಟ್ಟು ಇನ್ನೂ ಕೂಡ ವರ್ಕ್ ಆಗ್ತಿದೆಯಾ ಅಂತ ಕೇಳ್ತಾ ಇದ್ರಿ. ನಾನಂತೂ ಈ ಕಾರ್ ಪ್ರೆಷರ್ ವಾಷರ್ ತೊಗೊಂಡು ಒಂದು 2-2.5 ವರ್ಷದ ಮೇಲೆ ಆಗಿದೆ. ತುಂಬ ಕಂಟಿನ್ಯೂಸ್ ಯೂಸ್ ಮಾಡ್ತೀವಿ. ಕಾರ್ ತೊಳೆಯೋಕ್ಕಾಗಿರಬಹುದು ಅಥವಾ ಈ ಥರ ಪೋರ್ಟಿಕೋ ಟೆರೆಸ್ ಎಲ್ಲ ಕ್ಲೀನ್ ಮಾಡೋಕ್ಕಾಗಿರಬಹುದು. ತುಂಬಾ ಚೆನ್ನಾಗಿದೆ, ಆಗ್ಲಿಂದಲೂ ಚೆನ್ನಾಗೇ ವರ್ಕ್ ಆಗ್ತಾ ಇದೆ. ಕ್ಲೀನಿಂಗ್ ಎಲ್ಲ ಮುಗಿದ್ಮೇಲೆ ಇವತ್ತು ಮಧ್ಯಾಹ್ನದ ಊಟಕ್ಕೆ ನಾನು ಪೀಸ್ ಪಲಾವ್ ಮಾಡಿದ್ದೆ. ತುಂಬಾ ಚೆನ್ನಾಗಾಗಿತ್ತು, ಬೇಗ ಆಗುತ್ತಲ್ಲ ಅಂತ ಇದನ್ನೇ ಮಾಡಿದ್ದೆ.